ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ ನ ಅಮೆರಿಕ ದೇಶದಲ್ಲಿ ಭಾರತೀಯರ ಕನ್ನಡಿಗರ ಜೀವನ ಶೈಲಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಪ್ರಪಂಚದಾದ್ಯಂತ ಅದರಲ್ಲೂ ಅಮೆರಿಕ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇವೆ. ಇದ್ರ ಬಗ್ಗೆ ಎಲ್ಲರೂ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಅದರಲ್ಲೂ ನಮ್ಮ ಕನ್ನಡಿಗರಿಂದ ಇದೇ ದೇಶದಲ್ಲಿ ಅಮೆರಿಕ ದೇಶದಲ್ಲಿ ಕಳೆದ 35-40 ವರ್ಷಗಳಿಂದ ಇಲ್ಲಿ ವಾಸವಾಗಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯಶಸ್ವಿ ಕನ್ನಡಿಗರ ಬಾಯಿಯಿಂದ ಸಾಕಷ್ಟು ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ರವಿ ಕೈಲತೋಡಿ ಅವರು, ನಮಸ್ಕಾರ. ಶ್ರೀನಿವಾಸ್ ವೆಂಕಟೇಶ್ ಅವರು, ಮುಕುಂದ್ ಹುಕ್ಕೇರಿ ಅವರು, ನಮಸ್ಕಾರ. ಜಗದೀಶ್ ಬಾಬು ಅವರು, ನಮಸ್ಕಾರ. ನಮಸ್ಕಾರ. ಇವಾಗ ನಮಗಿಂತ ನಾವು ಭಾರತದಲ್ಲಿ ಕೂತು ಒಂದು ಚುಟುಕು ಪಟ್ಕು ಏನೋ ವಿಚಾರಗಳು ತಿಳ್ಕೊಂಡಿದೀವಿ. ಆದ್ರೆ ನೀವು ಇಲ್ಲೇ ಇರೋಂಥವ್ರು, ಈ ಒಂದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಿದೀರಾ. ಈಗ ಒಂದು 6 ತಿಂಗಳಿಂದ ಜಾಸ್ತಿ ಆಗಿರ್ಬೇಕಲ್ಲ, ವೀಸಾ ವಿಚಾರ ಆಗಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ಆಗಬಹುದು, ಮತ್ತೆ AI ಅಂತ ಒಂದು ಹೊಸ ಟೆಕ್ನಾಲಜಿ ಬೇರೆ ಬಂದಿದೆ. ಸೊ ತುಂಬಾ ಬದಲಾವಣೆಗಳೇ ಆಗ್ತಾ ಇದೆ. ಇದು ಫಸ್ಟ್ ಬಂದಾಗ ಇಲ್ಲಿರೋ ಭಾರತೀಯರಿಗೆ ಮೊದಲನೇ ಪ್ರತಿಕ್ರಿಯೆ ಅಥವಾ ನಿಮ್ಗೆ ಅನಿಸಿದಂತ ಅನಿಸಿಕೆಗಳೇನು? ನನ್ನ ಪ್ರಕಾರ 2 ಕಾರಣದಿಂದ ನನಗೆ ಸ್ವಲ್ಪ ಖುಷಿ ಆಯಿತು. ಯಾಕಂದ್ರೆ ಅವರು ಹಿಂದೆ ಅಧಿಕಾರದಲ್ಲಿದ್ದಾಗ ಭಾರತಕ್ಕೆ ಒಂಥರ ಹೆಲ್ಪ್ ಆಯಿತು, ಮತ್ತೆ ಬಾಂಧವ್ಯ ಚೆನ್ನಾಗಿತ್ತು. ರಾಜಕಾರಣಿಗಳು ಎಲ್ಲ ತುಂಬಾ ಹೊಂದಾಣಿಕೆಯಿಂದ ಇದ್ರು. ಜೊತೆಗೆ ಅವರಿದ್ದಾಗ ನನ್ನ ಪ್ರಕಾರ ಎಕಾನಮಿ ಆಗಲಿ, ಇಮಿಗ್ರೇಷನ್ ಆಗಲಿ, ವೀಸಾ ಬಗ್ಗೆ ಆಗಲಿ ಯಾವುದೇ ಅದರ ವಿಪರೀತವಾದ ಎಕ್ಸ್ಟ್ರೀಮ್ ಇದು ಸಿಚುವೇಶನ್ ಹೋಗಿರಲಿಲ್ಲ. ಅದು ಅಲ್ಲದೆ ಯಾವುದೇ ಕಾರಣದಿಂದ ಆತಂಕವಾದಿಗಳು ಏನು ಅವರ ಚಟುವಟಿಕೆ ಇರಲಿಲ್ಲ ಆ ಟೈಮಲ್ಲಿ. ಅದರಿಂದ ಸ್ವಲ್ಪ ನನಗೆ ಖುಷಿ ಆಯಿತು. ಆದರೆ ಆಮೇಲೆ ಸ್ವಲ್ಪ ಏರುಪೇರಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿ ಈ ತರ ಬದಲಾವಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನನ್ನ ಮೊದಲ ಪ್ರತಿಕ್ರಿಯೆ ಸ್ವಲ್ಪ ನನಗೆ ಸಮಾಧಾನದಿಂದ ಖುಷಿ ಆಯಿತು. ಆದ್ರೂ ಕೂಡ ಇಲ್ಲಿವರೆಗೂ ಏನಾಗಿದೆ ಅನ್ನೋ ರೀತಿ ನೋಡಿದ್ರೆ ಒಂದು ರೀತಿಯಲ್ಲಿ ಎಲೆಕ್ಷನ್ ಇವರು ಗೆದ್ದಿದ್ದು ಸಮಾಧಾನ ಆಗ್ತಿಲ್ಲ. ಅಂದ್ರೆ ಈ ದೇಶದಲ್ಲಿ ಸೊ ಯಾವ ನಿಟ್ಟಿನಲ್ಲಿ ನಿಮ್ಗೆ ಹಾಗೆ ಅನ್ಸುತ್ತೆ? ಮುಂದಿನ ಆಗೋ ಸೂಚನೆಗಳು ನೋಡಿದ್ರೆ ಸ್ವಲ್ಪ ಏರುಪೇರು ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಆತಂಕ ಇದೆ. ಅಂದ್ರೆ ಆಗ್ತಾ ಇರುವಂತಹ ಪಾಲಿಸಿಗಳು, ನಿಯಮಗಳು ಏನೇನು ಬದಲಾವಣೆ ಆಗಿದೆ, ಮುಂದೆ ಅದು ಇನ್ನೊಂದು ಎಕ್ಸ್ಟ್ರೀಮ್ ಹೋಗುತ್ತೆ ಅನ್ನೋ ಒಂದು ಭಯ ನನ್ನಲ್ಲಿ ತರ ಮೂಡ್ತಾ ಇದೆ. ಇವಾಗ ನಮ್ಮ ಭಾರತದ ಮತ್ತೆ ಅಮೆರಿಕದ ಒಂದು ಬಾಂಧವ್ಯ ಇಷ್ಟು ವರ್ಷಗಳ, ಇಷ್ಟು ದಶಕಗಳವರೆಗೂ ಒಂಥರ ಇತ್ತು. ಇವಾಗ ಮತ್ತೆ ಒಂಥರ ಬದಲಾವಣೆ ಎಲ್ಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ? ನಾನ್ ಇಲ್ಲಿ 4 ವರ್ಷ ನೋಡ್ಲಿಕ್ಕತ್ತೀನಿ US ಬಂದಾಗಿಂದ. ಇನ್ ದ ಲಾಸ್ಟ್ 25 years ಏನದಲ್ಲ, ಇದ್ರೆ ನಮ್ ರಿಲೇಶನ್ಶಿಪ್ ಬಹಳ ಚಲೋ ಅದ. ಒನ್ ಆಫ್ ದ ಬೆಸ್ಟ್ ರಿಲೇಶನ್ಶಿಪ್ಸ್ ನೋಡಿದ್ದೆ ನಾನು. ಅಂಡ್ ರೈಟ್ ಫ್ರಮ್ ದ ಟೈಮ್ ಫ್ರಮ್ ಬಿಗಿನಿಂಗ್ ಆಫ್ ದ ನ್ಯೂ ಮಿಲೇನಿಯಮ್ ಅವಾಗೇ ನೋಡ್ಲಿಕ್ಕತ್ತೀನಿ. ಸೊ ಸಿಚುವೇಶನ್ ಆಲ್ವೇಸ್ ಚಲೋ ಆಗ್ಲಿಕ್ಕತ್ತದ. ನಮ್ ಇಂಡಿಯನ್ಸ್ ನಾವು ಏನಿದ್ದೀವಿ ಬಹಳ ಗರ್ವದ ಹೇಳ್ಕೊತೀವಿ, ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಸೊಸೈಟಿ, we pay our taxes, we are very law abiding, and ಅದರಿಂದ ನಮ್ಗೊಂದು ಮಾಡೆಲ್ ಸಿಟಿಸನ್ ಎಥ್ನಿಕ್ ಗ್ರೂಪ್ ಅಂತ ಅಮೆರಿಕನ್ಸ್ ತಿಳ್ಕೊಂಡಾರ. ಅಂಡ್ ಪ್ಲಸ್ ಬಿಲ್ ಕ್ಲಿಂಟನ್ ಆಗ್ಲಿ, ಜಾರ್ಜ್ ಬುಷ್, ಆಲ್ ದ ವೇ ಟು ಇವನ್ ಜೋ ಬೈಡನ್ ತನಕ ಎಲ್ಲ ಚಲೋ ಆಗಿತ್ತು. ಅದ್ರದ್ದು ಏನೇನು ಪ್ರಾಬ್ಲಮ್ ಇರುದಿಲ್ಲ. ಬಟ್ ಆಫ್ ಲೈಟ್ ಏನಾಗಿದೆ ಅಂತಂದ್ರೆ, ಇನ್ ದ ಕರೆಂಟ್ ಎನ್ವೈರನ್ಮೆಂಟ್, ಯುಕ್ರೇನ್ ವಾರ್ದಿಂದ ಅಥವಾ ಟ್ರೇಡ್ ನೆಗೋಸಿಯೇಷನ್ಸ್ ಇಂದ, ಟ್ಯಾರಿಫ್ಸ್ ಬಂದಾಗಿಂದ ಅಷ್ಟು ಅಡ್ವೈಸರ್ಸ್ ಏನಿದ್ದಾರ ಅವ್ರು ಚಲೋ ಅಡ್ವೈಸ್ ಕೊಡ್ಲಿಕ್ಕತ್ತಿಲ್ಲ. ಅಂಡ್ ಅವ್ರು ತಮ್ದ ಮೈ ವೇ ಆಫ್ ದ ಹೈವೇ ಅಂತೀವಿ ಇಲ್ಲೇ. ಸೊ ಅವ್ರು ತಮ್ದ ನಡೆಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತಾರ. ಬಟ್ ನಮ್ ಜನ್ಮಭೂಮಿ ಸರ್ಕಾರ ಮತ್ ಇಲ್ಲಿ ಸರ್ಕಾರನಾಗ ಎಷ್ಟೇ ಚಲೋ ರಿಲೇಷನ್ಸ್ ಅದ, ಬಟ್ ಅಟ್ ದ ಸಮ್ ಟೈಮ್ಸ್ ಒಂದ್ಸಲ ಲೈಕ್ ಮನ್ಯಾಗ ಗಂಡ ಹೆಂಡತಿ ಟೈಪ್ ಜಗಳ ಆಗ್ತಿರ್ತಾವ. ಸೊ ದಿಸ್ ಗೋಯಿಂಗ್ ಥ್ರೂ ಅ ಫೇಸ್ ಐ ಹೋಪ್ ನನ್ ಫುಲ್ ಕಾನ್ಫಿಡೆನ್ಸ್ ಅದ ಕಿ ಮುಂದೆ ಎಲ್ಲ ಚಲೋ ಆಗ್ತದ ಅನ್ನೋ ಒಂದು ಅಭಿಪ್ರಾಯ ನಿಮಗಿದೆ. ಜಗದೀಶ್, ನೀವು ಮೊದಲು ಮಾತು ಶುರು ಮಾಡುವಾಗ ಒಂದು ಹೇಳಿದ್ರಿ, ಒಂದ್ ಸ್ವಲ್ಪ ನನ್ಗೆ ಅದು ಕನ್ಫ್ಯೂಸ್ ಆಯ್ತು. ಇದಾದಾಗ ಸಂತೋಷ ಆಯ್ತು ಅಂತ ಹೇಳಿದ್ರಿ, ಅದು ಭಾರತದ ಬಗ್ಗೆ ಹೇಳಿದ್ರಿ. ಭಾರತ US ಬಗ್ಗೆ ಅದಿನ್ನು ಮುಂದುವರಿಯುತ್ತೆ, ಮುಂದೆ ಸ್ವಲ್ಪ ಗಟ್ಟಿ ಆಗುತ್ತೆ, ಬಾಂಧವ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇತ್ತು ನನಗೆ. ಅದನ್ನ ಖುಷಿ ಆಯ್ತು.
ಓಕೆ ಅದು ಸ್ವಲ್ಪ ಒಂಚೂರು ಥ್ಯಾಂಕ್ ಯು. ಆಮೇಲೆ ಈ ಹೊಸದೊಂದು ಟೆಕ್ನಾಲಜಿ ಶುರು ಆಗ್ಬಿಟ್ಟಿದೆ ಇವಾಗ, AI ಅಂತ. ಸೊ ನಮ್ಮಂತವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಅದೇ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ, ಅದೇ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ನಿಮ್ಗೆ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಪ್ರಶ್ನೆ ನಿಮ್ಗೆ ಸಮಂಜಸ. ಇದು ಬಂದಿರೋದು ಏನ್ ಬದಲಾವಣೆನ ತಂದಿದೆ, ಅದರಿಂದ ಒಳ್ಳೆ ಅಂಶಗಳೇನು ಅಥವಾ ಅದರಿಂದ ಆಗ್ತಾ ಇರುವಂತಹ ತೊಂದರೆಗಳು ಏನಾಗಬಹುದು ಅಂತ ನೀವು ಹೇಳ್ತೀರಾ? ಹೌದು, AI ಬಂದ್ಮೇಲೆ ಅಂತೂ ತುಂಬಾನೇ ಚೇಂಜ್ ಆಗ್ತಾ ಇದೆ. ಮುಂದಿನ ತುಂಬಾ ಚೇಂಜ್ ಆಗುತ್ತೆ. ಆದ್ರೆ ಲಾಭ ಇರುತ್ತೆ, ನಷ್ಟ ಇರುತ್ತೆ. ಲಾಭ ಅಂದ್ರೆ ಏನಂದ್ರೆ ಅದಕ್ಕೆ ಇದು ಪ್ರೋಗ್ರಾಮರ್ಸ್ಗೆ, ಡೆವಲಪರ್ಸ್ಗೆ ಜಸ್ಟ್ ಅವ್ರು ಏನ್ ಬೇಕು ಅಂತ ಇತ್ತು ಇನ್ಸ್ಟ್ರಕ್ಷನ್ ಕೊಟ್ರೆ ಕೋಡ್ ಎಲ್ಲ ಜನರೇಟ್ ಆಗುತ್ತೆ. ಸೊ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಅವರು ಅದನ್ನ ಚೇಂಜ್ ಮಾಡೋದು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮುಂಚೆ ಏನಾಗ್ತಿತ್ತು ಅಂದ್ರೆ 1 ವರ್ಷ ತಗೊಳುತ್ತೆ. ಏನಪ್ಪ ಅಂದ್ರೆ ಏನೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಂದ್ರೆ 1 ವರ್ಷ ತಗೊಳುತ್ತೆ ಅಂತ ಅನ್ಕೊಂಡ್ರೆ ಅದು ಇವಾಗ 1 ತಿಂಗಳಲ್ಲೆಲ್ಲ ಮಾಡ್ಬೋದು. ಏನಕ್ಕೆ ಇವಾಗ 1 ವರ್ಷ ತಗೊಳಕ್ಕೆ 10 ಜನ ಬೇಕು. ಸೊ 10 ಜನದಿಂದ ಇವಾಗ 1-2-3 ಇದ್ರೆ ಸಾಕು. ಏನಕ್ಕೆ ಅದೆಲ್ಲ ಡೆವಲಪ್ ಮಾಡ್ಕೊಳುತ್ತೆ. ಅದನ್ನ ಇಟ್ಕೊಂಡು ಅವರು ಅದರಿಂದ ಇಂಪ್ರೂವ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಅದು ತುಂಬಾನೇ ಇದಾಗ್ತದೆ. ಅದು ಟಾಪ್ ಆಫ್ ದಟ್ ಗ್ರಾಫಿಕ್ ಡಿಸೈನು, ಅದು ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಏನಂದ್ರೆ ಫಿಲಮ್ ಇಂಡಸ್ಟ್ರಿ, ಮ್ಯೂಸಿಕ್ ಅಲ್ಲಿ ಅಥವಾ ಸಿನಿಮಾಟೋಗ್ರಫಿಲಿ ಎಲ್ಲ ಕಡೆ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಅಂದ್ರೆ ಇವಾಗ ಏನು ಅಡ್ವರ್ಟೈಸ್ಮೆಂಟ್ಗೆ ಒಂದು ಏನೋ ತೆಗಿಬೇಕು, ಮಾಡ್ಬೇಕು. ಅದು ಇನ್ಸ್ಟ್ರಕ್ಷನ್ ಕೊಟ್ರೆ 5-6-10 ನಿಮ್ಗೆ ಡಿಸೈನ್ ಕೊಡುತ್ತೆ. ನಿಮ್ಗೆ ಯಾರೇ ಡಿಸೈನರೇ ಬೇಕಾಗಿಲ್ಲ. ಸೊ ಇನ್ನೊಂದು ಏನಂದ್ರೆ ಒಂದು ಹೀರೋದು ಒಂದು ಪಿಕ್ಚರ್ ಮಾಡ್ತಿದ್ರು, ಮೂವಿ ಮಾಡ್ತಿರ್ತೀರ, ಅಥವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಏನೋ ಒಂದು ತೆಗಿಬೇಕು ಸೀನ್ರಿ, ಇಲ್ಲಿಂದ ಅಲ್ಲಿ ಹೋಗೋದೇ ಬೇಕಾಗಿಲ್ಲ ಯಾರು. ಸೊ ಒಂದು ಇಮೇಜ್ ಇಟ್ಕೊಂಡು ಇನ್ಸ್ಟ್ರಕ್ಷನ್ ಕೊಟ್ರೆ ಹೋಗ್ಬಿಟ್ಟು ಅಲ್ಲಿಂದ ಎಗ್ರು, ಇಲ್ಲಿಂದ ಹೋಗು, ಐಸ್ ಮೇಲೆ ನಡಿ ಎಲ್ಲ ಮಾಡಿದ್ರೆ ಅದೆಲ್ಲ ಫುಲ್ ರಿಯಲಿಸ್ಟಿಕ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಸಿನಿಮಾ ಇಂಡಸ್ಟ್ರೀಸ್ ಅಲ್ಲಿ ಆರ್ಟಿಸ್ಟ್ ಇದು ಎಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ. ಬೇರೆ ಕ್ಷೇತ್ರಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ? ಈಗ ಮೆಡಿಕಲ್ ಫೀಲ್ಡ್ ಆಗಬಹುದು ಅಥವಾ ನಿಮ್ಮ IT ಫೀಲ್ಡ್ ಆಗಬಹುದು, ಅದಕ್ಕೆ ಎಷ್ಟು ಬದಲಾವಣೆ? IT ಫೀಲ್ಡ್ ಅಲ್ಲಂತೂ ತುಂಬಾನೇ ಇದಾಗ್ತಾ ಇದೆ. ಆಲ್ರೆಡಿ ಎಷ್ಟೊಂದು ಕಂಪ್ನಿಗಳೆಲ್ಲ ತೆಗಿತಾರೆ ಜನಗಳನ್ನ, ಎಲ್ಲ ತೆಗೆದಿದ್ದಾರೆ. ಸೊ ಬಿಕಾಸ್ ಎಲ್ಲ ತುಂಬಾ ಜನ ಬೇಕಾಗಿದ್ದಿಲ್ಲ, ಇವಾಗ ಪ್ರೋಗ್ರಾಮರ್ಸ್ ಎಲ್ಲ ತುಂಬಾ ಜನ ಬೇಕಾಗಿತ್ತು. ಪ್ಲಸ್ ಏನಂದ್ರೆ 1 ವರ್ಷ ತೊಗೊಳ್ಳೋ ಬದಲು 1-2-3 ತಿಂಗಳು ಮಾಡ್ತಾ ಇದಾರೆ. ಸೊ ಎಲ್ಲಾ ತರನು ಒಂದು ಎಫೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ನಿರುದ್ಯೋಗ ಸಮಸ್ಯೆ ಬರಬಹುದು, ಗ್ಯಾರಂಟಿ ಬರುತ್ತೆ. ಹೌದಾ? ಸೊ ಅದಕ್ಕೆ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಟೆಕ್ನಾಲಜಿ ಇದೆ, ಅದನ್ನ ದೇ ಹ್ಯಾವ್ ಟು ಲರ್ನ್, ಕಲ್ತ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಮುಂದಕ್ಕೆ ಒಳ್ಳೇದಾಗುತ್ತೆ. ಅದು ನೀವು ಹೇಳಿದ್ದು ಈಗ 10 ಜನ ಇರೋ ಕಡೆ ನಮ್ಗೆ 1-2 ಸಾಕು ಅಂದ್ರಲ್ಲ. ಸೊ ಹಾಗಾಗಿ ಎಷ್ಟು ಅವರು ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡ್ರು ಸಹ ಜಾಬ್ಗಳೇ ಕಡಿಮೆ ಇದೆ ಅಲ್ವಾ? ಬಟ್ ಬೇರೆ ಸ್ಕಿಲ್ಸ್ ಏನಂದ್ರೆ ಎಲ್ಲ ಕಲ್ತ್ಕೊಂಡ್ರೆ ಇವಾಗ ಯಾವ್ದೋ ಒಂದು ಕಂಪ್ನಿಲಿ ಹೋಗ್ಬಿಟ್ಟು ಅಲ್ಲಿ ಓಕೆ ನಿಮ್ಗೆಲ್ಲ ಇದೆಲ್ಲ ಬೇಡ, ನಿಮ್ಗೆ ಈ ತರ ಎಲ್ಲ ಮಾಡ್ಬೋದು. ಸೊ ನೀವು ಕ್ರಿಯೇಟ್ ಇದು ಬಾಟ್ ಕ್ರಿಯೇಟ್ ಮಾಡ್ಬಿಟ್ಟು ಯೂಸರ್ ಕ್ರಿಯೇಟ್ ಮಾಡಿದ್ರೆ ಇದನ್ನೆಲ್ಲ ರೀಪ್ಲೇಸ್ ಮಾಡ್ತಾ ಆ ತರ ಜಾಬ್ಗಳು ತುಂಬಾ ಆಗ್ತವೆ. ಇನ್ನ ಅಲ್ಲಿ ಹೋಗಿ ಸ್ಟಡಿ ಮಾಡ್ಬಿಟ್ಟು ನೀವು ಏನೇನ್ ಮಾಡ್ಬೋದು ನೀವು ಇದರಿಂದ. ಸೊ ಅದರಿಂದ ಬೇರೆ ಜಾಬ್ಸ್ ಕ್ರಿಯೇಟ್ ಆಗ್ತದೆ, ಇರೋದ್ರಲ್ಲಿ ಕಡಿಮೆನೂ ಆಗುತ್ತೆ. ಸುಮಾರು ಅಲ್ಲ, ಅದಕ್ಕೆ ನಮ್ಮ ಆಫೀಸ್ ನಾವು ಮಾತಾಡ್ತೀವಿ ಕಿ ಅಂತಾರೆ AI will take away your job. AI will not take away your job. ಯಾರು AI ಕಲ್ತವ್ರು they will take away your job. So Srini ಹೇಳ್ದಂಗ jobs will evolve, quality of work, quality of life ಅದೆಲ್ಲ ಬಹಳ ಚಲೋ ಆಗ್ತದೆ. ಸೊ ಮೊದ್ಲ 30-40 ವರ್ಷದಿಂದ ಅಂತಿದ್ದಿಲ್ಲ ಕಂಪ್ಯೂಟರ್ಸ್ will come and take away your job ಅಂತ. ಎಸ್ there was unemployment ತುಂಬಾ ಬಂದಿತ್ತು ಅವಾಗ, ಬಟ್ ಅದರಿಂದ ಒಳ್ಳೆದಾಗಿ ಚಲೋ ಆಯ್ತು. ಸೇಮ್ ಥಿಂಗ್ ಶ್ರೀನಿ ಹೇಳ್ದಂಗ ಈಗ AI will change everything further. ಸೊ ನಾವು ಅದ್ರ ಜೊತೆಗೆ ನಾವು ಕಲಿಬೇಕು. I think that's ಒಳ್ಳೆ ಬದಲಾವಣೆ ಬರುತ್ತೆ. ಮೆಡಿಕಲ್ ಫೀಲ್ಡ್ ಸ್ವಲ್ಪ ಎಲ್ಲ ಫೀಲ್ಡ್ಗೂ ಬರುತ್ತೆ. ಓಕೆ, ದಟ್ ಇಸ್ ಗುಡ್. ಇದ್ರ ಜೊತೆಗೆ ವೀಸಾದಲ್ಲೂ ಬಹಳಷ್ಟು ಬದಲಾವಣೆ ನೋಡಿದ್ವಿ. ಈಗ 30-40 ವರ್ಷದ ಹಿಂದೆ ಹೇಗಿತ್ತು ಅಥವಾ 10 ವರ್ಷದಿಂದ ಹೇಗೆ ಚೇಂಜ್ ಆಗ್ತಾ ಬಂತು, ಅದಕ್ಕೆಲ್ಲ ನೋಡಿದ್ರೆ ಇವಾಗ ತುಂಬಾನೇ ಬದಲಾವಣೆ ಆಗಿದೆ. ಹೌದು. ಈಗ ಆಕ್ಚುಲಿ ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ವೀಸಾ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಇಂಡಿಯನ್ ವೀಸಾಸ್ ಎಲ್ಲ ಯಾವ್ದಾವ್ದು ಅಂದ್ರೆ ವಿಸಿಟರ್ ಎಲ್ಲ ಎವ್ರಿಥಿಂಗ್ ಇಸ್ ಸಸ್ಪೆಂಡೆಡ್. ವಿಸಿಟರ್ ಒಂದೇ ಇದೆ ಅನ್ಸುತ್ತೆ, ಬೇರೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಗ್ರೀನ್ ಕಾರ್ಡ್ ನೋ ಇಶ್ಯೂಯಿಂಗ್ ಗ್ರೀನ್ ಕಾರ್ಡ್ ಅಂತ ಮಾಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. ಸೊ ಏನ್ ಮಾಡ್ಬೋದು ಅಂದ್ರೆ ಸಪ್ಲೈ ಡಿಮಾಂಡ್ ನೋಡ್ಕೊಂಡು ಯಾವ ಫೀಲ್ಡ್ ಅಲ್ಲಿ ಸಪ್ಲೈ ಜಾಸ್ತಿ ಇದೆ. ಈಗ ಐ ಥಿಂಕ್ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಸ್ವಲ್ಪ ಸಪ್ಲೈ ಜಾಸ್ತಿ ಆಗಿದೆ ಈಗ. ಸೊ ಸಪ್ಲೈ ಡಿಮಾಂಡ್ ನೋಡ್ಕೊಂಡು
ಆ ಫೀಲ್ಡ್ಗೆ ವೀಸಾ ಇಶ್ಯೂ ಮಾಡೋ ಯೋಜನೆ ಇದ್ರೆ ಹೆಲ್ಪ್ ಆಗುತ್ತೆ ಎಲ್ಲಕ್ಕೂ. ಇಲ್ಲ ಅಂದ್ರೆ ಬರೇ ಸಾಫ್ಟ್ವೇರ್ ಅವ್ರಿಗೆ ವೀಸಾ ಕೊಡ್ತಾ ಇದ್ರೆ ಈಗ ಇಲ್ಲಿರೋರಿಗೆ ಕೆಲಸ ಸಿಗ್ತಾ ಇಲ್ಲ, ಅಂದ್ರೆ ಇಲ್ಲೇ ಹುಟ್ಟು ಬೆಳೆದವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಓದೋರು. ಸೊ ಆಗ ಏನಾಗುತ್ತೆ, ಸೊಸೈಟಿಯಲ್ಲಿ ಸ್ವಲ್ಪ ಪುಷ್ ಬ್ಯಾಕ್ ಆಗುತ್ತೆ ಇಮಿಗ್ರೇಷನ್. ಸೊ ಅದು ಸ್ಲೋಲಿ ಬರ್ತಾ ಇದ್ದಾರೆ. ಸೊ ಸಪ್ಲೈ ಡಿಮಾಂಡ್ ಬೇಸ್ಡ್ ಇಮಿಗ್ರೇಷನ್ ವೀಸಾಸ್ ಆರ್ ಬೆಟರ್ ಅನ್ಸುತ್ತೆ. ಸೊ ಅದು ಹೋಪ್ಫುಲಿ ಇಟ್ ಇಸ್ ಟ್ರೆಂಡಿಂಗ್ ಅನ್ಸುತ್ತೆ. ಈಗ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸಪ್ಲೈ ಡಿಮಾಂಡ್ ಹೆಚ್ಚು ಕಮ್ಮಿ ಇದೆ. ಸೊ ವಿ ನೀಡ್ ಎಂಜಿನಿಯರ್ಸ್ ಅಲ್ವಾ? ಸೊ ಅವ್ರಿಗೆ ಕೊಡಿ ವೀಸಾ. ಅದೇ ಸಾಫ್ಟ್ವೇರ್ ಮತ್ತೆ ಬಿಸ್ನೆಸ್ ಅಲ್ಲೆಲ್ಲ ದೇರ್ ಇಸ್ ಲಾಟ್ ಆಫ್ ಸಪ್ಲೈ ಇಲ್ಲೇ ಲೋಕಲ್ ಗ್ರಾಜುಯೇಟ್ಸ್. ಸೊ ಯಾಕೆ ವೀಸಾ ಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಅಂಡ್ ಸಪ್ಲೈ ಡಿಮಾಂಡ್ ಬೇಸ್ಡ್ ವೀಸಾ ಬರೋ ಚಾನ್ಸ್. ಸೊ ಹಾಗಾದ್ರೆ ಇಲ್ಲಿ ಸರ್ಕಾರ ಅಥವಾ ಇಲ್ಲಿದೊಂದು ಪಾಲಿಸೀಸ್ ಜೊತೆಗೆ ಇಲ್ಲಿರುವಂತ ಇಮಿಗ್ರೆಂಟ್ಸ್ ಭಾರತೀಯರಾಗ್ಬೋದು ಬೇರೆಯವರಾಗ್ಬೋದು ಅವರಿಗೇನೆ ಬೇರೆಯಿಂದ ಬರೋರನ್ನ ಸ್ವಲ್ಪ ತಡೀರಿ ಅಂತ. ಯಾಕಂದ್ರೆ ನಮಗೆ ಅಥವಾ ನಮ್ಮ ಮಕ್ಕಳಿಗೆ ಇಲ್ಲಿರೋರ್ಗೆನೆ ಕೆಲಸ ಇಲ್ಲ, ಖಂಡಿತ ಅದು ನಡೀತಾ ಇದೆ ಅಂತ ನಾನು ಕೇಳ್ತೇನೆ. ಅದು ಇಟ್ ಇಸ್ ನಾಟ್ ಹಿಪೋಕ್ರೆಸಿ, ಇಟ್ಸ್ ಬೀಯಿಂಗ್ ರಿಯಲಿಸ್ಟಿಕ್ ಅಷ್ಟೇ. ಈಗ ನಾನೇ ಹೇಳ್ತೀನಿ, ನಮ್ಮ ಫೀಲ್ಡ್ ನಾನು ಸಿವಿಲ್ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಜನ ಇಲ್ಲ. ಸೊ ಅಲ್ಲಿ ಪ್ರಮೋಟ್ ಮಾಡಿ ವೀಸಾ ಸಾಫ್ಟ್ವೇರ್ ಅಲ್ಲಿ ಜನ ತುಂಬಾ ಹೋಗಿದ್ದಾರೆ. MBA ಬಿಸ್ನೆಸ್ ಅವರು ಅಷ್ಟೇ, ರೈಸ್ ಯೂನಿವರ್ಸಿಟಿ ಅಂತ ಒಳ್ಳೆ ಸ್ಕೂಲಿಂದ ಬಂದವರಿಗೆ ಕೆಲಸ ಸಿಗ್ತಾ ಇಲ್ಲ, ಇಲ್ಲಿ ಓದೋರು. ಸೊ ಮೇ ಬಿ ಅಲ್ಲಿ ಕಮ್ಮಿ ಮಾಡಿ ಇಲ್ಲಿ ಜಾಸ್ತಿ ಮಾಡಿ ಅದು ಐ ಥಿಂಕ್ ಅದಾಗತ್ತೆ ಸ್ವಲ್ಪ. ಈಗ ಇಷ್ಟೊಂದು ಸಾಫ್ಟ್ವೇರ್ ಎಲ್ಲ ಇದೆ, ಆರಾಮಾಗಿ ಮಾಡ್ಬೋದು, ಸಪ್ಲೈ ಡಿಮಾಂಡ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಸೊ ಐ ಥಿಂಕ್ ಅದಾಗೋ ಚಾನ್ಸ್ ಇದೆ, ಇನ್ ದ ನಿಯರ್ ಫ್ಯೂಚರ್ ಆಗುತ್ತೆ ಅನ್ಸುತ್ತೆ. ಹಾಗೆ ಇಲ್ಲಿ ಇವಾಗ ಮುಂಚೆ ಮಾಡ್ತಿದ್ದಾಗೆ ಬಿಸ್ನೆಸ್ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ಒಂದು ಏನ್ ಹೇಳ್ತೀವಿ ಮನಸ್ಸೋ ಇಚ್ಛೆ ಅನ್ನೋದಕ್ಕಿಂತ ನಮ್ಗೆ ಅನ್ಸಿದ್ದನ್ನೆಲ್ಲ ಮಾಡೋದಕ್ಕೆ ಒಂದ್ ಸ್ವಲ್ಪ ಇನ್ನೂ ಸ್ವಾತಂತ್ರ್ಯ ಇತ್ತು. ಈಗ ಒಂದ್ ಸ್ವಲ್ಪ ಏನೋ ನೋಡಿದ್ರೆ ಕಡಿವಾಣ ಹಾಕ್ದಾಗೆ ಒಂದು ಭಾವನೆ ಬರ್ತಾ ಇದೆ. ಅದು ನಿಜನಾ ಹೇಗೆ? ಇಲ್ಲ ಆತರ ಏನಿಲ್ಲ, ಅದೇನಿಲ್ವಾ? ಏನ್ ಮಾಡೋದು, you want to grow yourself, nobody can stop you. Yeah, capitalistic. This is a capitalistic. Sorry, opportunity ಇದೆ. ಜೊತೆಗೆ ಇನ್ನೊಂದು ಏನಾಗಬೇಕು ಅಂದ್ರೆ ಇಂಪ್ಯಾಕ್ಟ್ ಇದೆಲ್ಲ ಅದು ಎಲ್ಲಾ ಫೀಲ್ಡ್ ಅಲ್ಲೂ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಎನ್ವೈರನ್ಮೆಂಟಲ್ ಫೀಲ್ಡ್ ಅಲ್ಲಿ ನಾನು ಸುಮಾರು 31 ವರ್ಷದಿಂದ ಕೆಲಸ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಇಂಪ್ಯಾಕ್ಟ್ ಕಾಣಿಸ್ತಿಲ್ಲ ಎನ್ವೈರನ್ಮೆಂಟಲ್ ಫೀಲ್ಡ್ ಅಲ್ಲಿ. ಬಟ್ ಕೆಲವು ಫೀಲ್ಡ್ ಅಲ್ಲಿ ತುಂಬಾ ಆಗಿದೆ ನಾನು ನೋಡಿರೋ. And see, the whole world then is turmoil ನಡೀತಾ ಇದೆ. Whether it's in Europe ಆಯ್ತು, ಮಿಡ್ಲ್ ಈಸ್ಟ್ ಆಯ್ತು, ಏಷ್ಯಾ ಪೆಸಿಫಿಕ್ ಆಯ್ತು. ಸೊ ಅದೇ ತರ ಈ ಕಂಟ್ರಿ, ನಮ್ಮ ಕಂಟ್ರಿನೂ ಬಹಳ ಚೇಂಜಸ್ ಆಗಿರ್ತಾವ. ಸೊ ವೆನ್ ದೇರ್ ಆರ್ ಚೇಂಜಸ್ ದೇರ್ ವಿಲ್ ಬಿ ಅಪ್ಸ್ ಅಂಡ್ ಡೌನ್ಸ್. ಸೊ ಅದಕ್ಕೆ ಅದೆಲ್ಲ ಚೇಂಜಸ್ ಎಲ್ಲ ಕಂಪ್ಲೀಟ್ ಆಗಿ ಟಿಲ್ ದ ಡಸ್ಟ್ ಸೆಟಲ್ಸ್ ಅಷ್ಟು ಮಟ್ಟ ಇವಾಗ ಇಂಥವು ಇಶ್ಯೂಸ್ ಇದ್ದೇ ಇರ್ತಾವ. ರಿಲೇಷನ್ಸ್ ಇಂಡಿಯಾ ಜೊತೆಗೆ ಅಷ್ಟೇ US ರಿಲೇಶನ್ಶಿಪ್ ಸ್ಟ್ರೈನ್ ಅನ್ಸೋದಿಲ್ಲ, ಎಲ್ಲಾ ಕಂಟ್ರಿ ಜೊತೆಗೂ ಅದ. ಸೊ ನಾವು ಯಾರ ದೃಷ್ಟಿಯಿಂದ ನೋಡ್ತೀವಿ ಅವ್ರಿಗೆ ಇರ್ತದೆ. ಈಗ US ನಾವು ಆಸ್ ಅಮೆರಿಕನ್ ಸಿಟಿಸನ್ಸ್ ನಮ್ಗೆ ಅನಿಸೋದಕ್ಕೆ ಇಲ್ಲ ನಾವು ಮಾಡೋದು ಸರಿ ಅಂತ, ಬಟ್ ಬ್ಯಾರೆಯವ್ರಿಗೆ ಅನಿಸದ ಇಲ್ಲ ನಮ್ ಜೋಡಿ ಅನ್ಯಾಯ ಮಾಡ್ದಂಗಂತ. ಸೊ the tariff issue ಏನದಲ್ಲ, take an example, India and US. India ಏನೇನ್ ಸೆಲ್ ಮಾಡ್ತಾರೆ, US ಏನೇನ್ ಸೆಲ್ ಮಾಡ್ತಾರೆ ಇಂಡಿಯಾಗ, ಇಂಡಿಯಾ puts a custom duty ಅಂತ. ನಾವು ಇಲ್ಲಿ ಟ್ಯಾರಿಫ್ ಅಂತೀವಿ, ಇಂಡಿಯಾ ಕಸ್ಟಮ್ ಡ್ಯೂಟಿ ಅಂತಾರೆ. So that has been there for years together, decades together. Probably all the time. ಅವಾಗ ನಮಗೂ ಅನಿಸ್ತಿತ್ತು ಕಿ ನಾವು ಮಾಡೋ ಸರ್ವಿಸಸ್ ಎಕ್ವಿಪ್ಮೆಂಟ್ ಅಷ್ಟು ತುಟ್ಟಿ ಆಗ್ತದ. ಸೊ ಅಮೆರಿಕನ್ಸ್ ನಮ್ಗೆ ಅನಿಸ್ತಿತ್ತು. ಬಟ್ ಸೊ ಈಗ ಇಂಡಿಯನ್ ಬರೋ ನಿಮ್ಗೆ ಫೀಲ್ ಆಗ್ತದಲ್ಲೇ. ಸೊ ಇಟ್ಸ್ ಅ ಟೂ ವೇ ಸ್ಟ್ರೀಟ್. ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ವಿಲ್ ಗೆಟ್ ಸಾಲ್ವ್ಡ್. ವೀಕ್ಷಕರೇ, ನೀವು ನೇರವಾಗಿ ಇವರ ಮಾತುಗಳನ್ನ ಕೇಳಿದ್ರಿ. ನನಗೆ ಇದರಿಂದ ಅರ್ಥ ಆಗಿದೆ ಏನು ಅಂತಂದ್ರೆ, ಯಾವುದೇ ಒಂದು ಏಳಿಗೆ ಆಗ್ಬೇಕಾದ್ರೆ, ಪ್ರಪಂಚ ಆಗ್ಬೋದು, ಒಂದು ದೇಶ ಆಗ್ಬೋದು, ಆ ಏಳಿಗೆಯ ಮುಂಚೆ ಸುಮಾರು ನಮಗೊಂದು ಗೊಂದಲಗಳಾಗತ್ತೆ ಅಥವಾ ಆ ಬದಲಾವಣೆಗೆ ಹೆದರ್ಕೊಳ್ತೀವಿ. ಆದ್ರೆ ಬದಲಾವಣೆ ಅನ್ನೋದು ಬಹಳ ಮುಖ್ಯ. ಅದು ಇವಾಗ ಗೊತ್ತಾಗದೇ ಇದ್ರು ಇನ್ನ ಎಲ್ಲ ಇವರು ನಮ್ಮ ಮುಖಂಡರು ಹೇಳಿದಾಗ ಎಲ್ಲ ಸ್ವಲ್ಪ ಸೆಟ್ಲ್ ಆದ ನಂತರ ಎಲ್ಲರೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಪ್ರತಿ ಯಾರು ಇಲ್ಲಿ ಒಂದು ಗೊಂದಲ ಇರಲೇ ಇಲ್ಲ. ಎಲ್ರಿಗೂ ಅವ್ರವ್ರ ಕ್ಷೇತ್ರದಲ್ಲಿ AI ಆಗ್ಬೋದು ಅಥವಾ ವೀಸಾ ಪ್ರಕಾರ ಸಪ್ಲೈ ಡಿಮಾಂಡ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ರವಿ ಅವರೇ. ಅವರ ಪ್ರತಿಕ್ರಿಯೆಗಳು ಎಲ್ಲವೂ ತುಂಬಾ ಒಂದು ಸಕಾರಾತ್ಮಕವಾದ ಮನಸ್ಥಿತಿಯನ್ನ ಇಟ್ಕೊಂಡು ಅವ್ರ ವಿಚಾರನ ತಿಳಿಸಿದ್ದಾರೆ. ನನಗೂ ಇವತ್ತು ಅರ್ಥ ಆಗಿದ್ದು ಏನಪ್ಪಾ ಅಂತಂದ್ರೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಥವಾ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಏಳಿಗೆ ಜೊತೆಗೆ ಬದಲಾವಣೆ ಇದ್ದೇ ಇರುತ್ತೆ. ಮತ್ತಷ್ಟು ವಿಚಾರ ಇನ್ನು ವಿವರವಾಗಿ ನಾವು ಈ ಒಬ್ಬೊಬ್ಬರ ಜೊತೆನೂ ಮಾತನಾಡೋಣ ನಮ್ಮ ಮುಂದಿನ ಸಂಚಿಕೆಯಿಂದ. ನೀವೆಲ್ಲೂ ಸಿಗ್ತೀರಲ್ಲ ಮಾತಾಡೋದಕ್ಕೆ? ಮತ್ತೆ ನನ್ನ ಒಂದು
ಭಿನ್ನ ಜೊತೆಗೆ ಹಾ. ಒಂದು ಅಭಿನಂದನೆ ಓ. ಅಭಿನಂದನೆ. ಯಾಕೆಂದ್ರೆ ಹಾ. ನಮ್ಗೆಲ್ಲ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಮಾಧ್ಯಮದಿಂದ ಅರುಣಾ ಶ್ರೀನಿಧಿ ಅವರೇ ಅಯ್ಯೋ. ತುಂಬಾ ಥ್ಯಾಂಕ್ಸ್. Absolutely, 100% agree. ನಿಮಗೆ ಧನ್ಯವಾದ ಹೇಳ್ಬೇಕು. ಯಾಕೆ ಅಂತಂದ್ರೆ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಇರುವಂತ ಜನರಿಗೆ ತುಂಬಾ ಕುತೂಹಲ ಇರುತ್ತೆ. ಹೌದು. ನಾವು ಅಲ್ಲೇ ಏನೋ ಮಾತಾಡ್ಕೊಳ್ತಾ ಇರ್ತೀವಿ, ನಮ್ದು ಏನೋ ಒಂದು ಗೊಂದಲ ಇರುತ್ತೆ, ಏನೋ ಮಾತಾಡ್ಕೊಳ್ತಾ ಇರ್ತೀವಿ. ನೀವು ಇಲ್ಲಿರೋರು, ಇಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಕೆಲಸ ಮಾಡೋರು ನಿಮ್ಮ ಬಾಯಿಂದ ಕೇಳಿದಾಗ ನಮಗೊಂದು ಸಮಾಧಾನ. ಯಾಕಂದ್ರೆ ನಿಮಗೆ ಗೊತ್ತಿರೋ ವಿಚಾರ ನಮಗೆ ಗೊತ್ತಿರಲ್ಲ ಅಲ್ಲಿ ಕೂತಾಗ. ಹಾಗಾಗಿ ನಿಮ್ಮ ಸಮಯವನ್ನ ಕೊಟ್ಟು ನೀವು ಈ ವಿಚಾರನ ನಮ್ಮ ಕನ್ನಡ ಜನತೆಯ ಜೊತೆ ಹಂಚ್ಕೊಂಡಿದ್ದೀರಲ್ಲ, ನಿಮಗೆ ನಿಜವಾಗ್ಲೂ ಧನ್ಯವಾದ. ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಜೈ ಹಿಂದ್. ನಮಸ್ಕಾರ.